ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮನುಷ್ಯನ ಒಂದು ಸ್ವಭಾವ ಏನಪ್ಪ ಅಂದರೆ ಕುತೂಹಲಕಾರಿ ಸಂಗತಿಗಳು, ರಹಸ್ಯಮಯ ಸಂಗತಿಗಳು, ಈ ರೀತಿಯ ವಿಷಯಗಳ ಬಗ್ಗೆ ಆತನಿಗೇನಾದರೂ ಚೂರು ಮಾಹಿತಿ ಸಿಕ್ಕರೂ ಕೂಡ ಅದರ ಬಗ್ಗೆ ಮತ್ತಷ್ಟು ತಿಳ್ಕೋಬೇಕು, ಅದನ್ನು ನೋಡಬೇಕು, ಅದ್ರ ಬಗ್ಗೆ ಸಂಶೋಧನೆ ಮಾಡಬೇಕು, ಅದನ್ನು ಪ್ರಯೋಗ ಮಾಡಬೇಕು ಅನ್ನುವಂತಹ ಎಲ್ಲ ವಿಷಯಗಳು ಎಲ್ಲ ಮನುಷ್ಯರ ತಲೆಯಲ್ಲಿ ಬರೋದು ಸಹಜ. ಇವತ್ತು ನಾನು ನಿಮಗೆ ಹೇಳೋಕ್ಕೆ ಹೊರಟಿರೋದು ಕೂಡ ಅಂತಹದ್ದೇ ಒಂದು ಆಚರಣೆ ಬಗ್ಗೆ. ನಾನು ಎಪಿಸೋಡ್ ಶುರು ಮಾಡೋಕ್ಕೂ ಮುಂಚೆ ನಿಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ, ನನ್ನ ಇವತ್ತಿನ ಈ ಎಪಿಸೋಡ್ನ ಉದ್ದೇಶ ದೆವ್ವಭೂತಗಳಿರುತ್ತೆ ಅನ್ನೋದು ಅಲ್ಲ, ಆತ್ಮಗಳಿರುತ್ತೆ ಅನ್ನೋದು ಅಲ್ಲ, ಅಥವಾ ಅದು ಇಲ್ಲ ಅನ್ನುವಂತಹದ್ದು ಅಲ್ಲ. ಆತ್ಮಗಳು, ದೆವ್ವಭೂತಗಳು ಇರುತ್ತೆ ಅಥವಾ ಇಲ್ಲ ಅನ್ನುವಂತಹ ಡಿಸ್ಕಷನ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಮಾಡ್ತಾ ಇಲ್ಲ. ಮತ್ತು ಯಾವುದೇ ರೀತಿಯಾಗಿರುವಂತಹ ಮೂಢನಂಬಿಕೆಗೆ ನಾನು ಪ್ರಚೋದನೆಯನ್ನು ಕೊಡ್ತಾ ಇಲ್ಲ. ಮತ್ತೊಂದೇನಪ್ಪ ಅಂದರೆ, ಇವತ್ತು ನಾನು ತೋರಿಸೋಕೆ ಹೊರಟಿರುವಂತಹದನ್ನ ಯಾರು ಕೂಡ ದಯಮಾಡಿ ಪ್ರಯೋಗ ಮಾಡೋಕೆ ಹೋಗಬೇಡಿ. ಜಸ್ಟ್ ಇದು ನಿಮಗೂ ಕೂಡ ಇದರ ಬಗ್ಗೆ ನಾಲೆಜ್ ಇರಲಿ, ನಿಮಗೂ ಕೂಡ ಇದರ ಬಗ್ಗೆ ಗೊತ್ತಿರಲಿ ಅಂತ ನಾನು ತೋರಿಸೋಕೆ ಹೊರಟಿದ್ದೀನಿ. ಎಸ್, ಇವತ್ತು ನಾನು ನಿಮಗೆ ತೋರಿಸೋಕೆ ಹೊರಟಿರೋದು ಊಜಾ ಬೋರ್ಡ್ ಬಗ್ಗೆ. ಊಜಾ ಅಂತ ಕನ್ನಡದಲ್ಲೂ ಸಿನಿಮಾ ಇದೆ, ಹಾಲಿವುಡ್ನಲ್ಲೂ ಕೂಡ ಸಿನಿಮಾ ಇದೆ. ಇದೊಂದು ಚೌಕಾಕಾರದ ಬೋರ್ಡ್. ಆ ಬೋರ್ಡ್ ಮೇಲೆ ಒಂದು ಕೊಯ್ನ ರೀತಿಯಾಗಿರುವಂತಹದನ್ನ ಇಟ್ಟು ನಮ್ಮ ಸುತ್ತಮುತ್ತಲೂ ಇರುವಂತಹ ಆತ್ಮಗಳಿಗೆ ನಾವು ಕರೆದು ಅದರ ಜೊತೆಗೆ ಮಾತನಾಡೋದು. ಇದ್ಯಾವುದೋ ಕಟ್ಟುಕತೆಯಲ್ಲ, ಇದು ನೂರಾರು ವರ್ಷಗಳಿಂದ ಮಾಡುತ್ತಾ ಬರುತ್ತಿರುವಂತಹ ಕತೆ. ಇದಕ್ಕೆ ಹಲವು ಉದಾಹರಣೆಗಳೆಂಬಂತೆ ವಿಡಿಯೋಗಳು ಯೂಟ್ಯೂಬಲ್ಲೂ ಸಿಗುತ್ತೆ. ಇದು ನಿಜ ಅಂತ ಹಲವು ಜನ ಪುಷ್ಟಿ ಕೂಡ ಮಾಡ್ತಾರೆ. ಹಾಗಾದರೆ ಈ ಊಜಾ ಬೋರ್ಡ್ ಮೊದಲು ಆಡ್ದೋರು ಯಾರು, ಕಂಡು ಹಿಡ್ದೋರು ಯಾರು, ಇದರಿಂದ ಏನೆಲ್ಲ ಆಗುತ್ತೆ ಅನ್ನುವಂತಹದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಊಜಾ ಬೋರ್ಡ್ ಹಿಂದಿನ ರಹಸ್ಯವನ್ನ ಇಂದು ನಾವು ತಿಳಿದುಕೊಳ್ಳೋಣ. ಊಜಾ ಬೋರ್ಡ್ಗೆ ಟಾಕಿಂಗ್ ಬೋರ್ಡ್ ಅಂತಲೂ ಕರೆಯಲಾಗುತ್ತೆ. ಚೌಕಾಕಾರದ ಈ ಬೋರ್ಡ್ನಲ್ಲಿ A to Z ಅಲ್ಫಾಬೆಟ್ಸ್ ಜೊತೆಗೆ 0ಯಿಂದ 9ರವರೆಗೆ ನಂಬರ್ಗಳನ್ನು ಕೂಡ ಬರೆದಿದ್ದಾಗಿರುತ್ತೆ. ಇಷ್ಟೇ ಅಲ್ಲದೆ ಎಸ್ ಆರ್ ನೋ ಅಂತ ಕೂಡ ಮೇಲ್ಗಡೆ ಬರೆದಿದ್ದಾಗಿರುತ್ತೆ. ಈ ಆಟವನ್ನಾಡಲು ಯಾವುದಾದರೊಂದು ಚಪ್ಪಟೆಯಾದ ಚೂಪು ಮೂಗಿನ ವಸ್ತುವನ್ನು ಬಳಸಲಾಗುತ್ತೆ. ಅದನ್ನು ಪ್ಲಾನ್ಚೆಟ್ ಎಂದು ಕರೆಯಲಾಗುತ್ತೆ. ಎಸ್, ನಾನಾಗಲೇ ಹೇಳಿದೆ, ಚೌಕಾಕಾರದ ಒಂದು ಬೋರ್ಡ್. ಆ ಬೋರ್ಡ್ ಮೇಲೆ A to Z ಅಲ್ಫಾಬೆಟ್ಸ್ ಇರುತ್ತೆ, 1ರಿಂದ 0ವರೆಗೂ ನಂಬರ್ಸ್ ಇರುತ್ತೆ, ಮೇಲ್ಗಡೆ ಎಸ್ ಆರ್ ನೋ ಅಂತ ಇರುತ್ತೆ. ಈ ಅಲ್ಫಾಬೆಟ್ಸು, ಈ ನಂಬರ್ಸ್ ಇಟ್ಕೊಂಡು ಈ ಆಟನ ಆಡೋದು ಹೇಗೆ ಅಂತ ನೀವೆಲ್ಲ ಪ್ರಶ್ನೆ ಮಾಡ್ಬೋದು. ಇದರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ ಬನ್ನಿ. ಈ ಟಾಕಿಂಗ್ ಬೋರ್ಡ್ನ ಬಳಕೆ ಮೊಟ್ಟ ಮೊದಲು 11ನೇ ಶತಮಾನದಲ್ಲಿ ಸಾಂಗ್ ಡೈನೆಸ್ಟಿನವರು ಕಂಡು ಹಿಡಿದಿದ್ದು ಎನ್ನಲಾಗುತ್ತೆ. ನಂತರ 18ನೇ ಶತಮಾನದ ಅಂತ್ಯದವರೆಗೆ ಈ ಟಾಕಿಂಗ್ ಬೋರ್ಡ್ ಅಮೆರಿಕ, ಬ್ರಿಟನ್, ಇಂಡಿಯಾ ಮತ್ತು ಜಪಾನ್ ದೇಶಗಳಲ್ಲೂ ಇದರ ಕುಖ್ಯಾತಿ ಹೆಚ್ಚುತ್ತೆ. 1886ರವರೆಗೆ ಈ ಆಟ ಕೇವಲ ಒಂದು ಆಟವಷ್ಟೇ ಆಗಿರದೆ ಇದೊಂದು ಭಯಾನಕ ಆಚರಣೆ ಅಥವಾ ನಂಬಿಕೆಯಾಗಿ ಹರಡುತ್ತೆ. 1886ರಲ್ಲಿ ಅಮೆರಿಕದ ಜನ ಸಿವಿಲ್ ವಾರ್ನಲ್ಲಿ ಮರಣ ಹೊಂದಿದ ತಮ್ಮ ಕುಟುಂಬಸ್ಥರ ಆತ್ಮಗಳ ಜೊತೆ ಮಾತನಾಡಲು ಬಳಸೋಕೆ ಈ ಬೋರ್ಡ್ ಬಳಕೆ ಮಾಡ್ತಾರೆ. ಅಂದು ಅವರು ಹೇಳಿದ ಪ್ರಕಾರ ಈ ಟಾಕಿಂಗ್ ಬೋರ್ಡ್ನ ಸಹಾಯದಿಂದ ಮರಣ ಹೊಂದಿದ ತಮ್ಮ ಆತ್ಮೀಯರ ಆತ್ಮದ ಜೊತೆಗೆ ಮಾತನಾಡಬಹುದೆಂದು ಅವರೆಲ್ಲ ಹೇಳೋಕೆ ಶುರು ಮಾಡಿಬಿಡ್ತಾರೆ. ಒಮ್ಮೆ ಆ ಆತ್ಮ ಆ ಬೋರ್ಡ್ ಮೇಲೆ ಬಂದರೆ ಅವರು ಆ ಆತ್ಮಕ್ಕೆ ಕೇಳುವ ಪ್ರಶ್ನೆಗಳಿಗೆಲ್ಲ ಆ ಆತ್ಮ ಉತ್ತರಿಸುತ್ತೆ. ಪ್ರಶ್ನೆ ಕೇಳಿದ ನಂತರ ಬೋರ್ಡ್ ಮೇಲಿದ್ದ ಪ್ಲಾನ್ಚೆಟ್ ತಾನಾಗೆ ಚಲಿಸೋಕೆ ಶುರು ಮಾಡಿಬಿಡುತ್ತೆ ಮತ್ತು ಆತ್ಮದ ಆವಾಹನೆ ಮಾಡಿರೋ ಜನರ ಪ್ರಶ್ನೆಗಳಿಗೆ ಅದು ಉತ್ತರಿಸುತ್ತೆ. ಈ ಊಜಾ ಬೋರ್ಡ್ನ ಕಂಡು ಹಿಡಿದಿದ್ದು ಯಾರು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ನಿಖರವಾಗಿರುವಂತಹ ಉತ್ತರವಂತೂ ನಮಗೆ ದೊರಕಲ್ಲ. ಆದರೆ 1890ರಲ್ಲಿ ಎಲಿಜಾಬಾಂಡ್ ಎನ್ನುವಂತಹ ವ್ಯಕ್ತಿ ಇದರ ಪೇಟೆಂಟ್ ಪಡಿತಾನೆ. ಆಗಿನಿಂದ ಆತ ಇದು ತನ್ನ ಮಾಲೀಕತ್ವದ್ದು ಅಂತ ಹೇಳಿಕೊಳ್ಳೋಕೆ ಶುರು ಮಾಡ್ತಾನೆ. ಬಟ್ ಇದಕ್ಕಿಂತಲೂ ಮುಂಚೆ ಊಜಾ ಬೋರ್ಡ್ನ ಜನ ಯೂಸ್ ಮಾಡ್ತಿದ್ರು. ಹಾಗಾದರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ.
1890ರಲ್ಲಿ ಎಲಿಜಾ ಬಾಂಡ್ ಎಂಬಾತ ಈ ಟಾಕಿಂಗ್ ಬೋರ್ಡ್ನ ಪೇಟೆಂಟ್ ಪಡಿತಾನೆ. ಇಲ್ಲಿಂದಲೇ ಈ ಟಾಕಿಂಗ್ ಬೋರ್ಡ್ನ ಅಧಿಕೃತ ಮಾಲೀಕ ಅಥವಾ ನಿರ್ಮಾತೃನೆಂಬ ಹೆಗ್ಗಳಿಕೆಗೆ ಈತ ಪಾತ್ರನಾದ. 1901ರಲ್ಲಿ ಎಲಿಜಾ ಬಾಂಡ್ನ ಕಂಪನಿ ಒಬ್ಬ ಆತನ ಕೆಲಸಗಾರನೇ ಈ ಕಂಪನಿಯನ್ನ ಟೇಕ್ ಓವರ್ ಮಾಡ್ತಾನೆ. ನಂತರ ಈ ಟಾಕಿಂಗ್ ಬೋರ್ಡ್ಗೆ ಊಜಾ ಬೋರ್ಡ್ ಎಂಬ ಹೆಸರನ್ನ ಇಡ್ತಾನೆ. ನಂತರ ಊಜಾ ಎಂದು ಹೆಸರಿಟ್ಟ ವ್ಯಕ್ತಿ ಹೇಳಿದ್ದೇನೆಂದರೆ, ಈ ಊಜಾ ಅನ್ನೋ ಹೆಸರು ಕೂಡ ನನಗೆ ದೊರೆತಿದ್ದು ಈ ಬೋರ್ಡ್ನ ಸಹಾಯದಿಂದಲೇ ಎಂದು ಆತ ಹೇಳಿದ್ದ. ಈ ಊಜಾ ಬೋರ್ಡ್ನ ವಿಶೇಷತೆ ಏನಂದ್ರೆ, ಇದರ ಸಹಾಯದಿಂದ ನಮಗೆ ಬೇಕಾದವರ ಆತ್ಮಕ್ಕೆ ಆವಾಹನೆ ಮಾಡಿ ಕರೆಸಿ ಅದರೊಂದಿಗೆ ಮಾತನಾಡಬಹುದೆಂದು ಹೇಳಲಾಗುತ್ತೆ. ಆದರೆ ನಾವು ಕರೆದಾಗ ಅಲ್ಲಿಗೆ ಬರೋ ಆತ್ಮ ಪವಿತ್ರ ಆತ್ಮವೂ ಆಗಿರಬಹುದು ಅಥವಾ ದುಷ್ಟ ಆತ್ಮವೂ ಕೂಡ ಆಗಿರಬಹುದು. ಇದನ್ನ ನಿಖರವಾಗಿ ಹೇಳಲಾಗಲ್ವಂತೆ. ಎಸ್, ನಾನು ನಿಮಗೆ ಮೊದಲಿಗೆ ಹೇಳಿದೆ, ಈ ಆಟವನ್ನು ನೀವು ಯಾವತ್ತೂ ಟ್ರೈ ಮಾಡಕ್ಕೆ ಹೋಗಬೇಡಿ. ಇದನ್ನು ಜಸ್ಟ್ ನಿಮ್ಮ ನಾಲೆಜ್ಗೋಸ್ಕರ ನಾನು ತೋರಿಸ್ತಾ ಇರೋದು. ಯಾಕೆಂದರೆ ಈ ಆಟವನ್ನು ಆಡಿ ಹಲವು ಜನ ಸತ್ತೋದ್ರೆ, ಇನ್ನು ಕೆಲವರು ಮಾನಸಿಕವಾಗಿ ಹುಚ್ಚರಾದರೆ, ಇನ್ನು ಕೆಲವರ ಜೀವನವೇ ನರಕವಾಗಿದೆ. ಅದು ಈ ಬೋರ್ಡ್ನಿಂದೇನೋ ಅಥವಾ ಬೇರೆ ಉದ್ದೇಶದಿಂದನೋ ನನಗಂತೂ ಗೊತ್ತಿಲ್ಲ, ಬಟ್ ಇದು ಆಡೋದ್ರಿಂದ ಆಗಿದೆ ಅಂತ ಜನ ಹೇಳ್ತಾರೆ. ಸೊ ಕೆಟ್ಟದ್ರಿಂದ ನಾವು ದೂರ ಇರೋದೇ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದನ್ನು ನಾವು ಆಡೋದು ಬೇಡ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೋಡೋಣ ಬನ್ನಿ. ಇದೇ ಕಾರಣಕ್ಕೆ ಇದಕ್ಕೆ ನಾವು ಆಟ ಎಂದರೆ ತಪ್ಪಾಗುತ್ತೆ. ಯಾಕೆಂದ್ರೆ ಈ ಊಜಾ ಬೋರ್ಡ್ ಹಲವರಿಗೆ ಸಾವನ್ನ ತಂದುಕೊಟ್ಟರೆ, ಇನ್ನು ಕೆಲವರಿಗೆ ಜೀವನದಲ್ಲಿ ಎಲ್ಲವೂ ಕಳೆದುಕೊಳ್ಳುವಂತೆ ಮಾಡಿದೆಯಂತೆ. ಇದೇ ಊಜಾ ಬೋರ್ಡ್ ಆಡೋದ್ರಿಂದ ಹಲವರು ಆತ್ಮಗಳ ಕಾಟಕ್ಕೆ ತುತ್ತಾಗಿ ಸಾವನ್ನಪ್ಪಿರುವುದು ಕೂಡ ಉದಾಹರಣೆಯಾಗಿವೆ. ಪ್ಯಾರಾನಾರ್ಮಲ್ ಘಟನೆಗಳ ಸಂಶೋಧನೆ ಮಾಡೋರು ಮತ್ತು ಇದರಲ್ಲಿ ಪರಿಣಿತಿ ಪಡೆದವರು ಹೇಳೋ ಪ್ರಕಾರ ಈ ಊಜಾ ಬೋರ್ಡ್ ನಮ್ಮ ವಾಸ್ತವಿಕ ಜಗತ್ತು ಮತ್ತು ಪ್ಯಾರಾನಾರ್ಮಲ್ ಜಗತ್ತಿನ ಮಧ್ಯದ ಬಾಗಿಲನ್ನ ತೆರೆಯೋ ಆಟವಾಗಿದೆಯಂತೆ. ಒಂದು ಬಾರಿ ಈ ಆಟ ಶುರು ಮಾಡಿದ್ರೆ ಆತ್ಮಗಳು ನಮ್ಮ ಸ್ಥಳಕ್ಕೆ ಬರೋಕೆ ಅದು ಆಹ್ವಾನ ನೀಡಿದಂತಾಗುತ್ತಂತೆ ಮತ್ತು ಅವು ಯಾರನ್ನ ಬೇಕಾದರೂ ಬಲಿ ಪಡೆಯುತ್ತವಂತೆ. ಎಸ್, ನೀವೆಲ್ಲ ಕೇಳ್ತಿರಬಹುದು, ಜನ ಸಾಕ್ಷಿ ಕೇಳ್ತಾರೆ ಪ್ರತಿಯೊಂದಕ್ಕೂ. ಸರ್, ಇದಕ್ಕೆಲ್ಲ ಏನು ಉದಾಹರಣೆಗಳಿವೆ, ಯಾರ ಮೇಲೆ ಏನೆಲ್ಲ ಪ್ರಭಾವ ಆಗಿತ್ತು ಅಂತ ನೀವು ಕೇಳಬಹುದು. ಸೊ ಊಜಾ ಬೋರ್ಡ್ನ ಒಂದು ದಿನ ಒಂದೇ ಮನೆಯಲ್ಲಿದ್ದಂತಹ 3 ಜನ ಹುಡುಗಿಯರು ಆಡೋಕೆ ಡಿಸೈಡ್ ಮಾಡ್ತಾರೆ. ಅವ್ರ ಹತ್ರ ಬೋರ್ಡ್ ಇರಲ್ಲ, ಅವರು ಒಂದು ಪೇಪರ್ನ ತಗೊಂಡು ಊಜಾ ಬೋರ್ಡ್ ಹೇಗಿರುತ್ತೋ ಥೇಟ್ ಅದೇ ರೀತಿ ಆ ಪೇಪರ್ ಮೇಲೆ ರೆಡಿ ಮಾಡಿ ಒಂದು ಕಾಜಿನ ಲೋಟವನ್ನು ತಗೊಂಡು ಇವರು ಆಟ ಆಡೋಕೆ ಶುರು ಮಾಡ್ತಾರೆ. ಆಗ ಅದರಲ್ಲಿದ್ದ ಒಬ್ಬ ಹುಡುಗಿ ಅಲ್ಲಿ ಬಂದಂತಹ ಆತ್ಮದ ಜೊತೆಗೆ ಜೋಕ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅದಾದ್ಮೇಲೆ ಏನಾಯ್ತು ಗೊತ್ತಾ? ನೋಡೋಣ ಬನ್ನಿ. ಸಾರಾ ಬೇಕರ್ ಇನ್ಸಿಡೆಂಟ್. ಸಾರಾ ಬೇಕರ್ ಒಬ್ಬ ಟೀನೇಜ್ ಹುಡುಗಿ. ಒಂದು ದಿನ ರಾತ್ರಿ ಇನ್ನಿಬ್ಬರು ಸಹಪಾಠಿಗಳೊಂದಿಗೆ ತನ್ನ ಮನೆಯಲ್ಲಿ ಈ 3 ಮಾತ್ರ ಇದ್ದರು. ಆಗ ಅವರು ಈ ಊಜಾ ಬೋರ್ಡ್ ಆಡೋಕೆ ನಿರ್ಧಾರ ಮಾಡಿಬಿಡ್ತಾರೆ. ನಂತರ ತನ್ನ ಬೆಡ್ರೂಮ್ನ ಎಲ್ಲ ಲೈಟ್ಸ್ ಬಂದ್ ಮಾಡಿ ಮೇಣದ ಬತ್ತಿಯನ್ನು ಉರಿಸಿ ಆ ಆಟ ಆಡೋಕೆ ಶುರು ಮಾಡಿಬಿಡ್ತಾರೆ. ಈ 3 ಒಂದು ಪೇಪರ್ ಮೇಲೆ ಊಜಾ ಬೋರ್ಡ್ನ ರೀತಿಯಲ್ಲೇ ಪೇಪರ್ ಒಂದರ ಮೇಲೆ ಆಲ್ಫಾಬೆಟ್ಸ್ ಮತ್ತು ನಂಬರ್ಸ್ನ ಬರೆದು ಗ್ಲಾಸ್ ಒಂದನ್ನ ಪ್ಲೇನ್ ಶೀಟನ್ನಾಗಿ ಬಳಸಿ ಆಟವಾಡೋಕೆ ಶುರು ಮಾಡ್ತಾರೆ ಮತ್ತು ಸುತ್ತಮುತ್ತ ಇರೋ ಆತ್ಮದ ಆವಾಹನೆ ಮಾಡೋಕೆ ಶುರು ಮಾಡಿಬಿಡ್ತಾರೆ. ನಂತರ ಅಚಾನಕ್ಕಾಗಿ ಅವರ ಗ್ಲಾಸ್ ಅಲ್ಲಾಡೋಕೆ ಶುರು ಮಾಡಿಬಿಡುತ್ತೆ ಮತ್ತು ಈ 3 ಹುಡುಗಿಯರ ಪ್ರಶ್ನೆಗಳಿಗೆ ಅದು ಉತ್ತರಿಸೋಕೆ ಕೂಡ ಶುರು ಮಾಡುತ್ತೆ. ಆದರೆ ಸಾರಾ ಆ ಆತ್ಮದ ಜೊತೆಗೆ ಜೋಕ್ ಮಾಡುತ್ತಾ ಮನಸ್ಸಿಗೆ ಬಂದ ಹಾಗೆ ಪ್ರಶ್ನೆ ಕೇಳೋಕೆ ಶುರು ಮಾಡಿಬಿಡ್ತಾಳೆ. ನಂತರ ಅಚಾನಕ್ಕಾಗಿ ಊಜಾ ಬೋರ್ಡ್ಗೆ ಸಂಬಂಧಿಸಿದ ಇಂತಹ ಹಲವು ಕಥೆಗಳು ಇಂಟರ್ನೆಟ್ನಲ್ಲಿ ನಮಗೆ ನೋಡಲು ಸಿಗುತ್ತೆ. ಅವೆಲ್ಲವನ್ನ ನೋಡಿದ್ರೆ ಈ ಆಟದಲ್ಲಿ ಏನೋ ಒಂದು ರಹಸ್ಯ ಅಡಗಿದೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ಆದರೆ ಅದೇ ಆಟದಿಂದ ಸಾವಿರಾರು ಜನ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳನ್ನು ಎದುರಿಸಿರೋ ಉದಾಹರಣೆಗಳು ಕೂಡ ನಮಗೆ ದೊರಕುತ್ತೆ. ಆದರೂ ಈ ಆಟದಿಂದ ನಾವು ದೂರ ಇರೋದೇ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಇದರಲ್ಲಿ ಏನೋ ಒಂದು ರಹಸ್ಯ ಇದೆ ಅಂತ ಹಲವು ಜನ ಹೇಳಿದ್ದಾರೆ. ಇದರಿಂದ ತುಂಬ ಜನರ ಮೇಲೆ ಎಫೆಕ್ಟ್ ಆಗಿದೆ ಅಂತ ಕೂಡ ಹಲವು ಜನ ಹೇಳಿದ್ದಾರೆ.
ವಿಡಿಯೋ ಅಂದರೆ ಯೂಟ್ಯೂಬ್ನಲ್ಲಿ ಕೆಲವು ವಿಡಿಯೋಗಳು ದೊರಕುತ್ತೆ. ಎಸ್, ಲೈವ್ ಆಗಿ ನಾವು ಆಡಿದ್ವಿ, ಲೈವ್ ಆಗಿ ಈ ರೀತಿಯೆಲ್ಲ ಆಯಿತು ಅಂತ ಕೆಲವೊಂದು ವಿಡಿಯೋಗಳು ಕೂಡ ನಮಗೆ ದೊರಕುತ್ತೆ. ಅದು ಎಷ್ಟರ ಮಟ್ಟಿಗೆ ನಿಜವಾದ ವಿಡಿಯೋಗಳು, ಎಷ್ಟರ ಮಟ್ಟಿಗೆ ಫೇಕ್ ಆಗಿ ಕ್ರಿಯೇಟ್ ಮಾಡಿದ್ದೋ ನನಗಂತೂ ಗೊತ್ತಿಲ್ಲ. ಜಸ್ಟ್ ಈ ಒಂದು ಊರ್ಜಾ ಬೋರ್ಡ್ ಬಗ್ಗೆ ಒಂದು ಎಪಿಸೋಡ್ನ ಮಾಡಬೇಕು, ನನ್ನೆಲ್ಲ ವ್ಯೂವರ್ಸ್ಗೆ ತೋರಿಸ್ಬೇಕು ಅಂತ ಅನಿಸ್ತು. ಆ ಕಾರಣಕ್ಕೆ ಈ ಎಪಿಸೋಡ್ನ ನಾನು ಮಾಡಿದೆ. ಈ ಎಪಿಸೋಡಿಂದ ನಿಮಗೊಂದು ವಿಶೇಷವಾಗಿರುವಂತಹ ಮಾಹಿತಿ ದೊರೆತಿದೆ ಅಂತ ಅನ್ಕೊಳ್ತಾ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.